ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ತುಂಬ ದಿವಸದಿಂದ ಮಲೆ ಮಹದೇಶ್ವರ ಸ್ವಾಮಿಗೆ ಇಷ್ಟವಾದಂಥ ಸೀಗೆ ಸೊಪ್ಪು ಉಪ್ಸಾರನ್ನ ಮಾಡಿ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ದಿನ ಹುಡುಕಿದೆ, ಕಡೆಗೂ ನನಗೆ ಸೀಗೆ ಸೊಪ್ಪು ಸಿಕ್ಕಿದೆ. ನೋಡಿ, ಇದರಲ್ಲಿ ಬರೀ ಮುಳ್ಳುಗಳು ಜಾಸ್ತಿ ಇರುತ್ತೆ, ಆದರೆ ತಿನ್ನೋವಾಗ ಅದೇನು ಅನಿಸಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಬೇಯಿಸಿದ್ಮೇಲೆ ಈ ಥರ ಇರುತ್ತೆ. ಎಷ್ಟು ಚೆನ್ನಾಗಿ ಮನೇಲಿಟ್ಟಾಗ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಗೊತ್ತಾ. ಖಂಡಿತವಾಗ್ಲೂ ನೀವು ಒಂದ್ಸಲ ಸೀಗೆ ಸೊಪ್ಪನ್ನು ತಂದು ಮಾಡಿ ನೋಡಿ. ಸೀಗೆ ಸೊಪ್ಪು ಕಾಡಲ್ಲಿ ಮಾತ್ರನೇ ಸಿಗುತ್ತೆ, ಅದನ್ನು ನೆನ್ಪಿಟ್ಕೊಂಡಿರಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲು ಅವರೇ ಬೇಳೆನ ನೀಟಾಗಿ ತೊಳೆದು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊತೀನಿ. ಒಂದು ಸಲ ವಿಜಿಲ್ ಕೊಟ್ಟರೆ ಸಾಕು. ಉಪ್ಸಾರಿಗೆ ಬೇಳೆ ತುಂಬ ಬೆಂದೋಗ್ಬಿಟ್ರೆ ರುಚಿ ಇರಲ್ಲ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಬೇಳೆ ಬೇಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಬೇಳೆನ ತೊಳೆದು ಅದಕ್ಕೆ ಹಾಕ್ಕೊಂಡು ಒಂದೇ ಒಂದು ವಿಜಿಲ್ ಬಿಟ್ಟರೆ ಸಾಕು. ಅಷ್ಟರಲ್ಲಿ ಈಗ ಸೀಗೆ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಬೇಯಿಸಿಟ್ಕೊಳ್ಳೋಣ. ಪಾತ್ರೆಯಲ್ಲಿ ಸ್ವಲ್ಪನೇ ನೀರು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಉಪ್ಸಾರು ತುಂಬ ತೆಳು ಆಗಿಬಿಡುತ್ತೆ ಜಾಸ್ತಿ ನೀರಿಟ್ರೆ. ಸ್ವಲ್ಪನೇ ನೀರು ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಈಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಸೀಗೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡೋದು ಬೇಡ. ಇದು ನೋಡಿ, ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಉದ್ದುದನೇ ಇದೆ ಸೀಗೆ ಸೊಪ್ಪು. ಹಾಗೇ ಇರಬೇಕು, ಹಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ನೀರು ಕುದೀತಾ ಇದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡೋಣ. ಒಂದು 5ರಿಂದ 10 ನಿಮಿಷ ಬೆಂದರೆ ಆ ಕಡ್ಡಿಗಳೇನಿರುತ್ತೆ, ಆ ಮುಳ್ಳುಗಳೆಲ್ಲ ಏನು ಕಾಣಿಸ್ತಿತ್ತು ಇದೆಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆ ಮುಳ್ಳುಗಳನ್ನೆಲ್ಲ ಏನು ತೆಗೆಯುವಂಥ ಅವಶ್ಯಕತೆ ಇರಲ್ಲ. ಹಾಗೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೋಡಿ, ಆಲ್ಮೋಸ್ಟ್ ಬೆಂದೋಗ್ಬಿಟ್ಟಿದೆ. ಇನ್ನೊಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಗೊತ್ತಾ. ಮನೆಯೆಲ್ಲ ಘಮ ಘಮ ಅಂತ ಇದೆ ಸೀಗೆ ಸೊಪ್ಪನ್ನು ಬೇಯಿಸ್ತಾ ಇದ್ದರೆ. ಈಗ ಅವರೇ ಬೇಳೆ ಎಷ್ಟು ಬೆಂದಿದೆ ನೋಡೋಣ. ನೋಡಿ, ಒಂದೇ ವಿಜಿಲ್ ಬಿಟ್ಟಿದ್ದು ಕರೆಕ್ಟಾಗಿ ಒಂದೇ ಹದವಾಗಿ ಚೆನ್ನಾಗಿ ಬೆಂದಿದೆ. ತುಂಬ ಸ್ಮ್ಯಾಶ್ ಆಗಿ ಹೋಗ್ಬಿಟ್ರೆ ಕಾಳನ್ನು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಕಾಳು ಕರೆಕ್ಟಾಗಿ ಒಂದೇ ಹದವಾಗಿ ಬೆಂದರೆ ಸಾಕು. ಈಗ ಸೀಗೆ ಸೊಪ್ಪು ಕೂಡ ರೆಡಿಯಾಗಿದೆ. ಅದನ್ನು ನಾವು ಕುಕ್ಕರಲ್ಲಿರೋವಂಥ ಅವರೇ ಬೇಳೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೀಗೆ ಸೊಪ್ಪಿಗೆ ಅವರೇ ಬೇಳೆ ಮಾತ್ರನೇ ತುಂಬ ಒಳ್ಳೆ ಕಾಂಬಿನೇಷನು. ಬೇರೆ ಯಾವುದೇ ಕಾಳುಗಳ ಜೊತೆನೂ ಇದು ಚೆನ್ನಾಗಿರೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಲೆ ಮಹದೇಶ್ವರ ಸ್ವಾಮಿಗೆ ತುಂಬ ಇಷ್ಟವಾದಂಥ ಸೊಪ್ಪು. ನೋಡಿ, ಒಂದೊಳ್ಳೆ ಮಿಶ್ರಣ ಕೊಡೋಣ. ಒಂದೊಳ್ಳೆ ಮಿಶ್ರಣ ಕೊಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ನೋಡಿದ್ರಿ, ಅವರೇ ಬೇಳೆ ಬೇಯಿಸೋದಕ್ಕೂ ಸ್ವಲ್ಪನೇ ನೀರು ತಗೊಂಡಿದ್ದೆ, ಸೀಗೆ ಸೊಪ್ಪಿಗೂ ಸ್ವಲ್ಪನೇ ನೀರು ತಗೊಂಡಿದ್ದೆ, ಯಾಕೆಂದರೆ ತುಂಬ ತೆಳುವಾದರೆ ರುಚಿ ಇರೋದಿಲ್ಲ ಅಂತ. ಈಗ ಎರಡನ್ನೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಒಂದು 2-3 ಕುದಿ ಬೇಯಿಸೋಣ. ಉಪ್ಪು ಚೆನ್ನಾಗಿ ಕರಗಲಿ. ಉಪ್ಪು ಕರಗಿದ ಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಸೀಗೆ ಸೊಪ್ಪು. ಅಷ್ಟೇ, ಈ ಸೀಗೆ ಸೊಪ್ಪನ್ನು ಒಗ್ಗರಣೆ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಸೀಗೆ ಸೊಪ್ಪಿಗೆ ಯಾವಾಗಲೂ ಒಗ್ಗರಣೆ ಮಾಡಬಾರ್ದಂತೆ, ಹಾಗೆ ತಿನ್ನಬೇಕಂತೆ. ಮಾದಪ್ಪನಿಗೆ ಇಷ್ಟ ಆಗಿರೋಂಥ ಸೀಗೆ ಸೊಪ್ಪು ಉಪ್ಸಾರು ರೆಡಿಯಾಗಿದೆ. ಸೀಗೆಯ ಸೊಪ್ಪಿಗೆ ರಾಗೆಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ. ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ.